ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 2ನೇ ಶ್ರಾವಣ ಶುಕ್ರವಾರ ಬೇರೆ ಅಲ್ವಾ, ಸೊ ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ದಿನದಿಂದ ನನ್ನ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ನಾನು ತುಳಸಿ ಗಿಡನ ಒಂದು ಪ್ಲಾಸ್ಟಿಕ್ ಪಾಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಬಹಳ ದಿನದಿಂದ ಅನ್ಕೋತಾ ಇದ್ದೆ ಈ ಥರದೊಂದು ತುಳಸಿ ಪಾಟ್ ಅಥವಾ ಬೃಂದಾವನನ ತೊಗೋಬೇಕು ಅಂತ. ಇವಾಗ ತರಿಸಿದ್ದೆ. ಹಾಗೆ ಇವತ್ತು ಶುಕ್ರವಾರ ಬೇರೆ ಅಲ್ವಾ, ಹಾಗಾಗಿ ಪ್ಲಾಸ್ಟಿಕ್ ಪಾಟ್ನಲ್ಲಿ ಇದ್ದಂಥ ತುಳಸಿ ಗಿಡನ ಈ ಪಾಟ್ಗೆ ಹಾಕಿ ಅದಕ್ಕೆ ಮಣ್ಣೆಲ್ಲ ಹಾಕಿ, ಅಂದರೆ ಇನ್ನೂ ಎಕ್ಸ್ಟ್ರಾ ಮಣ್ಣು ಬೇಕಾಗುತ್ತೆ, ಸ್ವಲ್ಪ ದೊಡ್ಡದೇನೆ ತೊಗೊಂಡಿದ್ದೀನಿ. ಹಾಗೆ ಮಣ್ಣೆಲ್ಲ ಹಾಕಿ ನೀರೆಲ್ಲ ಹಾಕಿ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್, ಅಂದರೆ ಮೇನ್ ಡೋರ್ಗೆ ಹಾಕುವಂಥದ್ದು, ಹಾಗೆ ತುಳಸಿ ಗಿಡಕ್ಕೆ ಹಾಕುವಂಥ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇವಾಗ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ಸ್ನ ನೋಡ್ಕೊಂಡು ಬನ್ನಿ.
ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ರಂಗೋಲಿ ಡಿಸೈನ್ ನಿಮಗೇನಾದ್ರೂ ಇಷ್ಟ ಆಗಿದ್ದರೆ, ಸಿಂಪಲ್ ಆಗಿದೆ, ತುಳಸಿ ಕಟ್ಟೆ ಮುಂದೆ ಹಾಕಬೇಕು ಅಂತ ಅನಿಸಿದ್ರೆ ಈ ರಂಗೋಲಿ ಡಿಸೈನ್ನ ಟ್ರೈ ಮಾಡಿ ನೋಡಿ. ಹಾಗೆ ನಾರ್ಮಲ್ ಆಗಿ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಬೆಳಗಿನ ತಿಂಡಿಗೋಸ್ಕರ ಅಂತ ಪನ್ನೀರ್ ಕ್ಯಾಪ್ಸಿಕಮ್ ಕಾರ್ನ್ ರೈಸ್ನ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಬೆಳಗಿನ ಟೈಮ್ನಲ್ಲಿ ಜಾಸ್ತಿ ಟೈಮ್ ಇಲ್ಲ ಅಂತ ಅಂದಾಗ, ಹೊಲೆ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅಂದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು. ಡೆಫಿನೆಟ್ಲಿ ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಬೆಳಗಿನ ತಿಂಡಿಗಾಗಿರ್ಬೋದು, ಲಂಚ್ ಬಾಕ್ಸ್ಗಾಗಿರ್ಬೋದು ಪರ್ಫೆಕ್ಟ್ ಆಗಿರುತ್ತೆ. ಮೊದಲಿಗೆ ಇಲ್ಲಿ ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಆನಿಯನ್ಸ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪನ್ನೀರ್ ಸಹ ಬೇಕಾಗುತ್ತೆ. ಬರೀ ಕ್ಯಾಪ್ಸಿಕಮ್ ಕಾರ್ನ್ ರೈಸ್ ಮಾಡ್ಕೋಬೋದು, ಆದರೆ ಪನ್ನೀರ್ನ ಹಾಕ್ಕೊಂಡ್ರೆ ಸ್ವಲ್ಪ ಪ್ರೋಟೀನ್ ಸಿಗುತ್ತೆ ಅಂತ ಪನ್ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಕಲರ್ ಚೇಂಜ್ ಆಗೋ ತನಕ ಅಂತ ಏನಿಲ್ಲ, ಸಿಂಪಲ್ಲಾಗಿ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು. ಹಾಗೆಯೇ ಈ ಪೂಜೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ರೈಸ್ನ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ. ಹಾಗೆ ಇನ್ನೊಂದು ಸೈಡಲ್ಲಿ ಕಾರ್ನ್ ಸಹ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ರೈಸ್ ಸಹ ರೆಡಿ ಆಗಿತ್ತು, ಹಾಗೆಯೇ ಸ್ವೀಟ್ ಕಾರ್ನ್ ಸಹ ಬೆಂದಿರುತ್ತೆ. ಇದೆರಡನ್ನೂ ಬೇಯಿಸ್ಕೊಳ್ಳೋದಕ್ಕೆ ಒಲೆ ಮುಂದೆನೇ ನಿಂತ್ಕೊಂಡೇ ಇರಬೇಕು ಅಂತ ಏನಿಲ್ಲ ಅಲ್ವಾ. ಸಿಂಪಲ್ಲಾಗಿ ತೊಳೆದಿಟ್ಟು ಅದು ಬೇಯೋ ತನಕ ನಾವು ಮಿಕ್ಕೊಂಡಿರುವಂಥ ಕೆಲಸಗಳನ್ನ ಮಾಡ್ಕೋಬೋದು. ಈ ಥರ ಏನಾದ್ರೂ ಟೈಮ್ ಇಲ್ಲ ಅಂತ ಅಂದಾಗ ಗೊಜ್ಜು ಮಾಡ್ಕೊಳ್ಳುವಂಥ ರೈಸ್ ಐಟಮ್ಸ್ ಬೆಸ್ಟ್ ಅಂತ ಅನಿಸುತ್ತೆ. ಏಕೆಂದರೆ ರೈಸ್ ಕೂಗೋದಕ್ಕೆ ಇಟ್ಕೊಂಡ್ಬಿಟ್ಟು ಹಾಗೆ ಇನ್ನೊಂದು ಸೈಡಲ್ಲಿ ಏನಾದ್ರೂ ಗೊಜ್ಜು ಸಹ ಮಾಡ್ಕೋಬೋದು ಅಂತ. ಹಾಗೆ ಇವಾಗ ಒಂದು ಸೈಡಲ್ಲಿ ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಪನ್ನೀರ್ ಕ್ಯೂಬ್ಸ್ಗಳೇನಿತ್ತು ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ಪನ್ನೀರ್ ಮೇಲ್ಗಡೆ ಲೈಟಾಗಿ ಕಲರ್ ಚೇಂಜ್ ಆಗಿದ್ದರೆ ಸಾಕಾಗುತ್ತೆ. ರಾ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಈ ರೈಸಲ್ಲಿ ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಬೇಕಿದ್ರೆ ನೀವು ಉಪ್ಪು ಖಾರ ಎಲ್ಲ ಹಾಕಿ ನಾರ್ಮಲಾಗಿ ಒಂದು ಲೇಯರ್ ಫ್ರೈ ಆಗಿರುತ್ತೆ ನೋಡಿ, ಫುಲ್ ಕಲರ್ ಚೇಂಜ್ ಆಗೋ ತನಕ ಡಾರ್ಕ್ ಬ್ರೌನಿಷ್ ಬರುತ್ತಲ್ಲ, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಸಹ ಸೇರಿಸ್ಕೋಬೋದು. ಅಂದರೆ ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋವಾಗ ಪನ್ನೀರ್ನ ಫ್ರೈ ಮಾಡ್ಕೋತೀವಲ್ವ, ಆ ಥರ ಫ್ರೈ ಮಾಡಿ ಸಹ ಸೇರಿಸ್ಕೋಬೋದು. ಈ ಥರ ಬಿಸಿ ಮಾಡ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ದೆಲ್ಲ ಕ್ರಂಚಿನೆಸ್ ಹಾಗೇ ಇರಬೇಕು, ಆವಾಗಲೇ ಈ ರೈಸ್ ಚೆನ್ನಾಗಿರೋದು. ನಂತರ ಅದಕ್ಕೆ ಸಣ್ಣದಾಗಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್, ಬೇಯಿಸಿಟ್ಕೊಂಡಿರುವಂಥ ಸ್ವೀಟ್ ಕಾರ್ನ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗಲೇ ಇದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್ ಮತ್ತು ಈರುಳ್ಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿದಿರುತ್ತೆ. ನಂತರ ಇದನ್ನು ಸ್ವಲ್ಪ ಹೊತ್ತು ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡು ಚಿಟಿಕೆಯಷ್ಟು ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಅಜ್ಕಾರದ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಮಸಾಲ ಪೌಡರ್ನ ಹಾಕ್ಕೋಬೇಕಾಗುತ್ತೆ. ಅಂದರೆ ಬಿರಿಯಾನಿ ಮಸಾಲ ಆಗಿರ್ಬೋದು, ಯಾವುದಾದ್ರೂ ಪಾವ್ಭಾಜಿ ಮಸಾಲ ಆಗಿರ್ಬೋದು, ಇನ್ನೂ ಎಕ್ಸ್ಟ್ರಾ ಮ್ಯಾಜಿಕ್ ಮಸಾಲ ಅದೆಲ್ಲ ಇರುತ್ತಲ್ವ, ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಬಿರಿಯಾನಿ ಮಸಾಲಾನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಅದನ್ನು ಸಿಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ ಉದುರುದ್ರಾಗಿ ಮಾಡಿಟ್ಕೊಂಡಿರೋವಂಥ ಅನ್ನ, ಫ್ರೈ ಮಾಡಿಟ್ಕೊಂಡಿರುವಂಥ ಪನ್ನೀರ್, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುವಂಥ ಪನ್ನೀರ್ ಕ್ಯಾಪ್ಸಿಕಮ್ ಸ್ವೀಟ್ ಕಾರ್ನ್ ರೈಸ್ ರೆಡಿಯಾಗಿರುತ್ತೆ. ನಾನು ಇದಕ್ಕೆ ಹುಳಿಗೋಸ್ಕರ ನಿಂಬೆ ಹಣ್ಣನ್ನು ಹಾಕ್ಕೊಂಡಿಲ್ಲ, ಯಾಕೆಂದರೆ ಮೊಸರನ್ನ ಕಾಂಬಿನೇಷನ್ ಆಗಿ ಇಟ್ಕೊಂಡಿದ್ದೀನಿ. ಮೊಸರು ಸ್ವಲ್ಪ ಹುಳಿ ಇರುತ್ತಲ್ವ, ಟೇಸ್ಟ್ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಇನ್ ಕೇಸ್ ನೀವು ಸೈಡ್ ಡಿಶ್ ಏನೂ ಮಾಡ್ಕೋತಾ ಇಲ್ಲ ಅಂತಂದರೆ ಕೊನೆಯಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು. ಆವಾಗ ಸೈಡ್ ಡಿಶ್ ಬೇಕಾಗಿರೋದಿಲ್ಲ. ನಾನಿಲ್ಲಿ ಮೊಸರನ್ನ ಸೈಡ್ ಡಿಶ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಹಾಗಾಗಿ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡಿಲ್ಲ. ಹಾಗೆ ಮನೆಯಲ್ಲಿ ಸ್ವಲ್ಪ ಹಳೆ ಬೆಡ್ ಇತ್ತು, ಅದರಿಂದ ಪಿಲ್ಲೋಗಳನ್ನ ಮಾಡಿಟ್ಕೊಂಡಿದ್ವಿ. ಯಾವಾಗಾದ್ರೂ ಬೇಕಾಗುತ್ತೆ, ಗೆಸ್ಟ್ ಯಾರಾದರೂ ಬಂದಾಗಲೂ ಸಹ ಬೇಕಾಗುತ್ತೆ. ಅಪರೂಪಕ್ಕೊಂದೆರಡು ದಿನ ಇದ್ದೋಗೋರಿಗೆ, ಇನ್ನು ಊರುಗಳಲ್ಲಿ ಹೋದಾಗ ಹಬ್ಬ ಹರಿದಿನಗಳಲ್ಲಿ ಗೆಸ್ಟ್ ಎಲ್ಲ ಜಾಸ್ತಿ ಬಂದಾಗ ಅವ್ರಿಗೂ ಸಹ ಪಿಲ್ಲೋಗಳು ಜಾಸ್ತಿ ಬೇಕಾಗುತ್ತೆ ಅಂತ ಈ ಥರ ಪಿಲ್ಲೋನ ಮಾಡಿಟ್ಕೊಂಡು ಅದಕ್ಕೆ ಕವರ್ನೆಲ್ಲ ಹಾಕಿ ಎತ್ತಿಡ್ತಾ ಇದ್ದೀನಿ. ಕೆಲವೊಂದು ಸಾರಿ ಹಬ್ಬ ಹರಿದಿನಗಳಲ್ಲಿ ಎಷ್ಟು ಬೆಡ್ಶೀಟ್ ಇದ್ದರೂ ಸಾಲಲ್ಲ, ಎಷ್ಟು ಚಾಪೆ ಇದ್ದರೂ ಸಾಲಲ್ಲ, ಎಷ್ಟು ಪಿಲ್ಲೋ ಇದ್ದರೂ ಸಹ ಸಾಲೋದಿಲ್ಲ. ಅದಕ್ಕೋಸ್ಕರ ಈ ಥರ ರೆಡಿ ಮಾಡ್ಕೊಳ್ಳೋದು. ಫ್ರೀ ಇದ್ದಾಗ ಹಳೆ ಬೆಡ್ ಇತ್ತಲ್ವ, ಅದನ್ನು ಬಿಸಾಕೋದ್ರ ಬದಲು ಈ ಥರ ಪಿಲ್ಲೋ ಏನಾದ್ರೂ ಮಾಡಿಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ. ಇನ್ನು ಡಿನ್ನರ್ಗೋಸ್ಕರ ಅಂತ ಸಿಂಪಲ್ಲಾಗಿ ಬೇಳೆನ ಹಾಕಿ ನುಗ್ಗೆಕಾಯಿನ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿಯೇ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಅದೇ ಬೇಳೆಗೇ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ನುಗ್ಗೆಕಾಯಿ, ಹಾಗೆ ಸ್ವಲ್ಪ ದಪ್ಪದಾಗೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ, ಆಲೂಗಡ್ಡೆ, ಟೊಮ್ಯಾಟೊನು ಕೂಡ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಸಹ ಕುಗ್ಗಿಸ್ಕೊಳ್ಳೋದಿಲ್ಲ, ಸುಮ್ಮನೆ ದಮ್ ಕಟ್ಟಿಸ್ಕೊಳ್ತೀನಿ. ಅಷ್ಟರಲ್ಲಿ ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿಯೇ ಬೆಂದಿರುತ್ತೆ. ಸಪ್ರೇಟಾಗಿ
ಒಗ್ಗರಣೆ ಹಾಕಿ ಮಾಡಿಕೊಂಡ್ರೆ ಕೆಲವೊಂದು ಸಾರಿ ನುಗ್ಗೆಕಾಯ್ದು ರಸ ಇರುತ್ತಲ್ವ ಅದು ಬಿಟ್ಟೇ ಇರೋದಿಲ್ಲ, ರುಚಿ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ. ಈ ಥರನೂ ಇಷ್ಟ ಇಲ್ಲ ಅಂತಂದರೆ ಸೆಪ್ರೇಟಾಗಿ ನುಗ್ಗೆಕಾಯಿನ ನೀರಿನಲ್ಲಿ ಬೇಯಿಸ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಅದ್ರ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ರೈಸ್ ಕೂಡ ರೆಡಿ ಆಗ್ತಾ ಇತ್ತು. ಹಾಗೆ ಇನ್ನೊಂದು ಸೈಡಲ್ಲಿ ನುಗ್ಗೆಕಾಯಿನ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ಅದೆಲ್ಲ ಬೇಯೋ ಅಷ್ಟರಲ್ಲಿ ಮಜ್ಜಿಗೆ ಸಹ ಮಾಡ್ಕೋತಾ ಇದ್ದೀನಿ. ಇವತ್ತು ಮಜ್ಜಿಗೆಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಕ್ರಷ್ ಮಾಡ್ಕೋತೀನಿ. ಅದ್ರ ರಸ ಎಲ್ಲ ಬಿಟ್ಕೊಳ್ಳುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆದು. ಹಾಗಾಗಿ ಅದನ್ನು ಸ್ವಲ್ಪ ಹೊತ್ತು ಕುಟಾಣಿಲಿ ಚೆನ್ನಾಗಿ ಕ್ರಷ್ ಮಾಡಿಕೊಂಡು ಅದಕ್ಕೆ ಮೊಸರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕಡಿದ್ರೆ ರುಚಿಯಾಗಿರುವಂಥ ಮಜ್ಜಿಗೆ ರೆಡಿಯಾಗಿರುತ್ತೆ. ಇದೆಲ್ಲ ಊಟ ಆದಮೇಲೆ ಒಂದು ಸಿಂಪಲ್ ಆಗಿರುವಂಥ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಡೈಜೆಷನ್ಗೂ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಅಷ್ಟರಲ್ಲಿ ಇದು ಸಹ ಬೆಂದಿತ್ತು. ಸಾಂಬಾರಿಗೆ ತಕ್ಕಂತೆ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೇನು ಸಾಂಬಾರು ಪುಡಿ ಸಹ ಖಾಲಿ ಆಗ್ತಾ ಬರ್ತಾ ಇದೆ, ಅದನ್ನು ಸಹ ಮಾಡ್ಕೋಬೇಕು. ಇವಾಗಿನ ವೆದರ್ಗೆ ಯಾವಾಗ ಸಾಂಬಾರು ಪುಡಿ ಮಾಡೋದು ಅಂತ ಅನಿಸ್ತಾ ಇದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋದು. ಅದಾದಮೇಲೆ ಒಂದು ಸಿಂಪಲ್ ಆಗಿರುವಂಥ ಒಗ್ಗರಣೆ ಕೊಟ್ಕೊಳ್ಳೋದು. ಈ ಥರ ಬೇಳೆ ಸಾಂಬಾರಿಗೆ ಮೊದಲೇ ಸ್ವೀಟ್ನೆಸ್ ಇರುತ್ತೆ, ಆದರೆ ಬೆಲ್ಲ, ಹುಣಸೆ ಹಣ್ಣಿನ ರಸ ಹಾಕಿದ್ರೆ ಇನ್ನೂ ರುಚಿಯಾಗಿ ಬರುತ್ತೆ. ಅದರಲ್ಲೂ ಇವಾಗ ಅಂದರೆ ಮಧ್ಯಾಹ್ನ ಊಟ ಮಾಡೋದಕ್ಕೆ ಮಧ್ಯಾಹ್ನನೇ ಸಾಂಬಾರು ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಮಧ್ಯಾಹ್ನ ಮಾಡಿರುವಂಥ ಸಾಂಬಾರನ್ನ ರಾತ್ರಿ ತಿಂದರೆ, ಇಲ್ಲಾಂದರೆ ನಾಳೆ ಬೆಳಿಗ್ಗೆ ತಿಂದರೆ ಈ ಬೇಳೆ ಸಾಂಬಾರು ಇನ್ನೂ ರುಚಿಯಾಗಿರುತ್ತೆ. ಹಾಗೆ ಸಿಂಪಲ್ ಆಗಿರುವಂಥ ಒಗ್ಗರಣೆಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಕಾದಾದ ನಂತರ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಅಂದರೆ ಈ ಒಗ್ಗರಣೆನ ಸೇರಿಸ್ಕೊಳ್ಳುವಾಗ ಒಗ್ಗರಣೆ ಸೇರಿಸಿದ ತಕ್ಷಣ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ರೆ ಅದ್ರ ಫ್ಲೇವರ್, ಫ್ರೇಗ್ರೆನ್ಸ್, ಘಮ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಸಾಂಬಾರಿಗೆ ಹಿಡಿದಿರುತ್ತೆ. ಇವಾಗ ಒಗ್ಗರಣೆ ಹಾಕಿದ ತಕ್ಷಣ ಅದೆಲ್ಲ ಹೊಗೆ ಮೇಲ್ಗಡೆ ಬಂದ್ಬಿಟ್ಟಾಗ ಅಷ್ಟೊಂದು ರುಚಿ ಇರೋದಿಲ್ಲ. ಬೇಕಿದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿ. ಒಗ್ಗರಣೆ ಹಾಕಿದ ತಕ್ಷಣ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿಬಿಡಿ, ಅವಾಗ ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಬಿಸಿ ಆಗಿರುವಂಥ ನುಗ್ಗೆಕಾಯಿ ಬೇಳೆ ಸಾಂಬಾರ್ ರೆಡಿ. ಅದ್ರ ಜೊತೆ ಸ್ವಲ್ಪ ಉಪ್ಪಿನಕಾಯಿ, ಹಾಗೆ ನೆಂಚ್ಕೊಳ್ಳೋದಕ್ಕೆ ಹಪ್ಪಳ, ಸಣ್ಣಗೆ, ಹಾಗೆ ಇನ್ನೊಂದು ಸೈಡಲ್ಲಿ ಮಜ್ಜಿಗೆ. ಚೆನ್ನಾಗಿ ಊಟ ಮಾಡಿ ಒಂದು ನಿದ್ದೆ ಮಾಡಿಬಿಡೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.